ಇನ್ನು ಅತ್ಯಾಚಾರ ಕೇಸ್ನ ಆರೋಪಿಯಾಗಿದ್ದಂಥ ಮಡೇನೂರ್ ಮನು ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಮಡೇನೂರ್ ಮನು ರಿಲೀಸ್ ಆಗಿದ್ದಾರೆ. ಸಿನಿಮಾ ಅನ್ನೋ ಬೈಕ್ಗೆ ರೇಪ್ ಅನ್ನೋ ಕಾರ್ ಡಿಕ್ಕಿ ಆಯಿತು, ಎದ್ದೇಳೋಣ ಅನ್ನುವಷ್ಟರಲ್ಲಿ ಆಡಿಯೋ ಅನ್ನೋ ಲಾರಿ ಡಿಕ್ಕಿ ಹೊಡಿತು, ಉಳಿಲೇಬಾರ್ದು ಅನ್ನುವಷ್ಟರ ಮಟ್ಟಕ್ಕೆ ನೋವು ಕೊಟ್ಟಿದ್ದಾರೆ. ನನಗೆ ಕೆಟ್ಟದ್ದನ್ನು ಮಾಡೋರಿಗೆ ದೇವರು ಒಳ್ಳೇದು ಮಾಡಲಿ, ಲಾರಿಯನ್ನೇ ಹತ್ಸವ್ರೆ, ಸ್ವಲ್ಪ ಟೈಮ್ ಬೇಕು ಚೇತರಿಸ್ಕೊಳ್ಳೋಕ್ಕೆ. ಆಡಿಯೋ ನನ್ನದಲ್ಲ, ಎಲ್ಲ ದುಡ್ಡು ಕೊಟ್ಟು ಮಾಡಿಸಿರೋದು, ಎಲ್ಲವನ್ನು ಪ್ಲಾನ್ ಮಾಡಿ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ಈಗ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ, ಕಟೌಟು ನೋಡಬೇಕು ಅನ್ನುವಂಥ ಆಸೆ ಇತ್ತು, ಈಗ ದಾರಿ ಉದ್ದಕ್ಕೂ ನನ್ನ ಪೋಸ್ಟರ್ ನೋಡೋಂಗಾಯಿತು ಅಂತ ಮಡೇನೂರ್ ಮನು ಹೇಳ್ಕೊಂಡಿದ್ದಾರೆ. ಮಶಾಣ ಸರ್ ಇದು, ಅಂದರೆ ಬೂದಿಲಿ ಮೂಳೆನೂ ಸಿಗಬಾರ್ದು ಅಂತಾರಲ್ಲ, ಆ ಥರ ಆಗಿರೋ ಪರಿಸ್ಥಿತಿ. ಈ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನಾನು ಯಾರಿಗೂ ಕೇಡು ಬಯಸಲ್ಲ, ಯಾರಿಗೂ ಸೋದೋನಲ್ಲ. ನನ್ನ ಕೆಲಸ ಆಯಿತು, ನಾನು ಇದು ಮಾಡಿದೆ. ಬಟ್ ಒಂದು 32 ವರ್ಷಕ್ಕೆ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ರು. ನೀನು ಹಿಂಗಲ್ಲ, ನೀನು ಹುಡುಗಾಟ ಹಿಂಗಲ್ಲ, ನೀನು ಚೈಲ್ಡ್ ಥರ ಆಡಬೇಡ, ನೀನು ಬೇರೆ ಲೆವೆಲ್ಲು ಬುದ್ಧಿ ಕಲಿ ಅಂತ ಒಂದು ಬುದ್ಧಿ ಕಲಿಸಿದ್ರು ಅಷ್ಟೇ. ನನ್ನ ಯಾರ್ಯಾರು ಬೈಕೊಂಡವ್ರೆ, ಯಾರ್ಯಾರು ಬೈದವ್ರೆ, ನನಗೆ ಯಾರೇನು ಶತ್ರುಗಳಲ್ಲ, ಎಲ್ಲ ನಮ್ಮ ಕರ್ನಾಟಕರೆ, ನಮ್ಮ ಕನ್ನಡಿಗರೇ. ಅವರೆಲ್ಲ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಬೈದು ಬುದ್ಧಿ ಹೇಳವ್ರೆ. ಇನ್ನು ಬುದ್ಧಿ ಕಲ್ತ್ಕೊಂಡು ಹೋಗಬೇಕು ಸರ್, ಬೇರೆ ಏನಿಲ್ಲ ಸರ್. ಅದು ಏನು ಕೊಟ್ಟರು, ಯಾರು ಕೊಡಿಸಿದ್ರು ಅದು ನನಗೂ ಗೊತ್ತಿಲ್ಲ. ಏನಿದೆ ಕಾನೂನು ತನಿಖೆ ನಡೀತಿದೆ, ಚಾರ್ಜ್ ಶೀಟ್ ಇನ್ನೇನು ಬರುತ್ತೆ, ಕೋರ್ಟಲ್ಲಿ ಏನಿದೆ ನ್ಯಾಯಾಂಗಕ್ಕೆ ನಾನು ತಲೆ ಬಾಗ್ತೀನಿ, ಅದ್ರದ್ದೇನಿಲ್ಲ.